ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ರೇಶ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಳಿಶಾಸ್ತ್ರ ಅನ್ನುವುದು ಅಥವಾ ಆನುವಂಶೀಯ ಶಾಸ್ತ್ರ ಅನ್ನೋದಿದೆಯಲ್ಲ, ಅತ್ಯಂತ ಕ್ಲಿಷ್ಟಕರವಾದುದು. ಇಲ್ಲಿ ಈ ಆನುವಂಶೀಯತೆಯ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾದರೆ, ಅದರಲ್ಲೂ ಮುಖ್ಯವಾಗಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಯಾವ ರೀತಿ ಕಾಯಿಲೆಗಳು ವರ್ಗಾವಣೆಯಾಗುತ್ತೆ ಅಂತ ನಾವು ನೋಡಬೇಕಾದ್ರೆ, ಅಭ್ಯಾಸ ಮಾಡಬೇಕಾದ್ರೆ ನಾವು ಹಲವು ರೀತಿಯ ವಿಷಯಗಳ ಸಂಗ್ರಹಣೆಯನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಆ ವ್ಯಕ್ತಿಯ ಒಂದು ಪರ್ಸನಲ್ ಡೀಟೇಲ್ಸ್ ಅಂತ ಅಂತೀವಲ್ಲ, ಅದನ್ನು ಹೆಚ್ಚಾಗಿ ಅದನ್ನು ಶೇಖರಣೆ ಮಾಡಬೇಕಾಗುತ್ತೆ. ಆ ವ್ಯಕ್ತಿಯ ಜಾತಿ ಆಗ್ಬೋದು, ಧರ್ಮ ಆಗ್ಬೋದು. ಏಕೆಂತಂದರೆ ಅದರಿಂದ ನಮಗೆ ಬಹಳಷ್ಟು ವಿಚಾರಗಳು ತಿಳಿಯುತ್ತೆ. ಆ ವ್ಯಕ್ತಿಯ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ನಾವು ಮೊದಲು ಸಂಗ್ರಹಣೆ ಮಾಡ್ತೀವಿ. ನಂತರ ಕುಟುಂಬದ ಬಗ್ಗೆ ವಿಚಾರಗಳನ್ನು ಸಂಗ್ರಹಣೆ ಮಾಡ್ತೀವಿ. ಈ ಕುಟುಂಬದ ಬಗ್ಗೆ ವಿಚಾರಗಳನ್ನು ನಾವು ಸಂಗ್ರಹಿಸುವ ಸಂದರ್ಭದಲ್ಲಿ ಆ ವ್ಯಕ್ತಿಯ ತಂದೆ ಕಡೆಯ ಎಲ್ಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ತಾಯಿಯ ಕಡೆಯಿಂದ ಬಂದಿರುವ ಎಲ್ಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ಪೆಟರ್ನಲ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಇದನ್ನೆಲ್ಲ ಒಟ್ಟಾರೆ ಸಂಗ್ರಹ ಮಾಡಿ ನಂತರ ನಾವು ಕೆಲವೊಂದು ರೇಖಾಚಿತ್ರಗಳ ಮುಖಾಂತರ ಅವರು ಹೇಳಿರುವ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸ್ತೀವಿ. ಇದನ್ನು ನಾವು ಪೆಡಿಗ್ರಿ ಅನಾಲಿಸಿಸ್ ಅಂತ ಕರಿತೀವಿ, ಅಥವಾ ವಂಶಾವಳಿ, ವಂಶವೃಕ್ಷ ಅಂತ. ಈ ವಂಶಾವಳಿ, ವಂಶವೃಕ್ಷದ ಬಗ್ಗೆ ಜನಕ್ಕೆ ಗೊತ್ತಿದೆಯಾ ಅಂತಂದರೆ ಖಂಡಿತ ಗೊತ್ತಿದೆ. ನಮ್ಮ ಹಿರಿಯರಿಗೆ ಅದು ಸುಮಾರು 2-3 ಸಾವಿರ ವರ್ಷಗಳ ಹಿಂದೆಯೇ ಜನರಿಗೆ ಇದರ ಬಗ್ಗೆ ಅರಿವಿತ್ತು. ಆದರೆ ಇದೊಂದು ಜೆನೆಟಿಕ್ ಟೂಲ್ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಹಾಗೆ ಅನುಭವದ ಆಧಾರದ ಮೇಲೆ ಈ ವಂಶವೃಕ್ಷ ಅಥವಾ ವಂಶಾವಳಿ ಅಥವಾ ಪೆಡಿಗ್ರಿ ಬಗ್ಗೆ ಅವರು ತಿಳ್ಕೊಂಡಿದ್ರು. ಈಜಿಪ್ಟಿನಲ್ಲಿ ನಾವು ಈ ಒಂದು ಡೇಟ್ಸ್ ಅಂತ ಏನು ಹೇಳ್ತೀವಿ, ಖರ್ಜೂರದ ಒಂದು ತಳಿಗಳು ಏನಿದೆ, ಅದರಲ್ಲಿ ಉತ್ತಮ ಥರದ ತಳಿಗಳನ್ನು ಅವರು ಹುಡುಕಿ ಅದರಿಂದ ಅವರು ವ್ಯವಸಾಯವನ್ನು ಮಾಡ್ತಾಯಿದ್ರು. ಅಂದರೆ ಅವರಿಗೆ ಉತ್ತಮ ಥರದ ಈ ಖರ್ಜೂರದ ತಳಿಗಳನ್ನು ಶೇಖರಣೆ ಮಾಡಿ ಸಂಗ್ರಹಿಸಿ ಅದನ್ನು ಕಲ್ಟಿವೇಷನ್ನ ಮಾಡ್ತಾಯಿದ್ರು. ಅದೇ ರೀತಿ ಅರಬ್ಬರು ಅವರು ಕುದುರೆಗಳ ಒಂದು ಪೆಡಿಗ್ರಿಯನ್ನು, ಅಂದರೆ ಅದು ವಂಶಾವಳಿಯನ್ನು ಅವರು ಒಂದು ದಾಖಲೆ ಮಾಡಿದರು. ಅಂದರೆ ಯಾವ ಥರದ ಕುದುರೆ, ಯಾವ ಒಂದು ಜನರೇಷನ್ನ ಕುದುರೆ ತುಂಬ ಬಲಿಷ್ಠವಾಗಿದೆ, ತುಂಬ ವೇಗವಾಗಿ ಓಡುತ್ತೆ, ಅದಕ್ಕೆ ಯಾವುದೇ ಕಾಯಿಲೆ ಬರೋದಿಲ್ಲ, ಅದನ್ನು ಬಹಳ ಸುಲಭವಾಗಿ ನಾವು ಟ್ರೈನ್ ಅಪ್ ಮಾಡಬಹುದು, ಈ ರೀತಿಯ ಎಲ್ಲ ಮಾಹಿತಿಗಳನ್ನು ಅವರು ಕಲೆ ಹಾಕಿದರು. ಅದೇ ಥರ ನಮ್ಮ ಪೂರ್ವಜರು, ಅವರಿಗೆ ಗೊತ್ತಿತ್ತು ಯಾವ ತಳಿಯನ್ನು ನಾವು ಅದನ್ನು ಹಾಗೆ ಕಾಪಾಡಿಕೊಂಡು ಬಂದರೆ ಅದಕ್ಕೆ ರೋಗ ರುಜಿನಗಳು ಬರೋದಿಲ್ಲ, ಅಥವಾ ಅದು ಈ ಒಂದು ಬರಗಾಲ ಅಥವಾ ನೀರು ಕಡಿಮೆ ನೀರಿರುವ ಜಾಗದಲ್ಲೂ ಸಹ ಬೆಳವಣಿಗೆ ಹೊಂದುತ್ತೆ ಮತ್ತು ಹೆಚ್ಚು ಫಲವನ್ನು ನೀಡುತ್ತೆ ಅನ್ನೋದರ ಬಗ್ಗೆ ಕೆಲವೊಂದು ದಾಖಲೆಗಳನ್ನು ಅವರು ಮಾಡಿದರು. ಹಾಗಾಗಿ ಆ ದಾಖಲೆಗಳನ್ನೇ ನಾವು ಪೆಡಿಗ್ರಿ ಅಂತ ಕರಿತೀವಿ. ಪೆಡಿಗ್ರಿ ಅನಾಲಿಸಿಸ್ ಅಂತ ಅದನ್ನು ನಾವು ಹೇಳ್ತೀವಿ. ಮನುಷ್ಯನ ಹೊರತು ಬೇರೆ ಪ್ರಾಣಿಗಳಲ್ಲಿ ಈ ಥರದ ಒಂದು ಆನುವಂಶೀಯತೆಗೆ ತಕ್ಕಂತಹ ಅಥವಾ ತಳಿಶಾಸ್ತ್ರಕ್ಕೆ ಪೂರಕವಾದ ಪ್ರಯೋಗಗಳನ್ನು ಮಾಡುವುದು ಬಹಳ ಸುಲಭ. ಕಾರಣ, ಪ್ರಾಣಿಗಳಲ್ಲಾಗ್ಬೋದು ಅಥವಾ ಸಸ್ಯಗಳಲ್ಲಾಗ್ಬೋದು, 2 ಉತ್ತಮವಾದ ಸಸ್ಯಗಳನ್ನು ನಾವು ತೆಗೆದುಕೊಳ್ಬೋದು, ಅದನ್ನು ಪ್ಲ್ಯಾಂಟ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಅಥವಾ ಪ್ರಾಣಿಗಳನ್ನು ತೆಗೆದುಕೊಳ್ಬೋದು, ಒಂದು ತುಂಬ ಈಲ್ಡ್ ನೀಡುವಂತಹದ್ದು, ಮತ್ತೊಂದು ಅದು ಡಿಸೀಸ್ ರೆಸಿಸ್ಟೆಂಟ್ ಅಂತ, ಏನು ಕಾಯಿಲೆ ಬರದೇ ಇದ್ದಾಗೆ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿರುವಂಥದ್ದು. ಇವುಗಳ ಎರಡನ್ನೂ ನಾವು ಕ್ರಾಸ್ ಮಾಡಿ ಹೈಬ್ರಿಡೈಸೇಷನ್ ಅಂತ ಅದನ್ನು ಕರಿತೀವಿ. ನಾವು ಅದರಿಂದ ಬರುವ ತಳಿ ಏನಿರುತ್ತೆ ಅದಕ್ಕೆ ಹೆಚ್ಚಿನ ಅದು ಒಂದು ಪ್ರೊಡಕ್ಟಿವ್ ಆಗೂ ಇರುತ್ತೆ, ಅದರ ಜೊತೆಯಲ್ಲಿ ಡಿಸೀಸ್ ರೆಸಿಸ್ಟೆಂಟ್ ಆಗೂ ಇರುತ್ತೆ. ಈ ಪ್ರಾಣಿಗಳಲ್ಲಿ ಏನು ಮಾಡ್ತೀವಿ ಅದೇ ರೀತಿ ನಾವು ಸಸ್ಯಗಳಲ್ಲೂ ಸಹ ಈ ರೀತಿಯ ಪ್ರಯೋಗಗಳನ್ನು ಮಾಡಬಹುದು. ಆದರೆ ಮನುಷ್ಯನಲ್ಲಿ ಈ ರೀತಿಯ ಪ್ರಯೋಗಗಳಿಗೆ ಯಾವುದೇ ಆಸ್ಪದವಿಲ್ಲ. ಇನ್ಬ್ರೀಡಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಬಹಳ ಮುಖ್ಯವಾದದ್ದು, ಪ್ರಾಣಿಗಳಲ್ಲಿ ನಾವು ಒಂದು ಜನರೇಷನ್, ಒಂದು ತಲೆಮಾರಿನಲ್ಲಿ, ಈಗ ಒಂದು ಇಲಿ ಸುಮಾರು 6ರಿಂದ 8 ಮರಿಗಳಿಗೆ ಜನ್ಮ ನೀಡುತ್ತೆ. ಮತ್ತು ಅದರ ಒಂದು ಗರ್ಭಧಾರಣೆಯ ಒಂದು ಅವಧಿಯೂ ಸಹ ಕಡಿಮೆ. ಅದರ ಜೀವಿತಾವಧಿಯಲ್ಲಿ ಹಲವಾರು ಬಾರಿ ಅದು ಗರ್ಭಧರಿಸುತ್ತೆ ಮತ್ತು ಹೆಚ್ಚು ಮರಿಗಳನ್ನು ನೀಡೋದ್ರಿಂದ ನಮಗೆ ಜೆನೆಟಿಕ್ ಸ್ಟಡಿಗಳಿಗೆ ಅದು ಅತ್ಯಂತ ಒಂದು ಪೂರಕವಾದ ಅಂಶ. ಆದರೆ ಮನುಷ್ಯ ಅಂತ ನಾವು ನೋಡಿದಾಗ, ಮನುಷ್ಯನ ಒಂದು ಜೀವಿತಾವಧಿಯಲ್ಲಿ ಒಬ್ಬ ಮನುಷ್ಯನ 3 ಜನರೇಷನ್ನ ನಾವು ನೋಡಬಹುದು. ಅಂದರೆ 20 ವರ್ಷ ಅಂದರೆ 60 ವರ್ಷ ಅವಧಿಯಲ್ಲಿ
ಮೂರು ಜನರೇಷನ್ನ ನಾವು ನೋಡಬಹುದು. ಮತ್ತು ಇಲ್ಲಿ ಒಂದು ಬಾರಿಗೆ ಒಂದೇ ಗರ್ಭಧಾರಣೆ ನಡೆಯೋದ್ರಿಂದ ನಮಗೆ ಸಿಗುವಂತಹ ಆ ಒಂದು ಪೆಡಿಗ್ರಿಯಲ್ಲಿ ಸಿಕ್ಕುವಂತಹ ಜನಗಳ ಸಂಖ್ಯೆ ಕಡಿಮೆ ಇರುತ್ತೆ. ಹಾಗಾಗಿ ಈ ಥರದ ಎಲ್ಲ ಒಂದು ಲಿಮಿಟೇಷನ್ಗಳು ಇರೋದರಿಂದ ಕೆಲವೊಂದು ರೇಖಾಚಿತ್ರಗಳ ಮುಖಾಂತರ ನಾವು ಇಡೀ 3-4 ತಲೆಮಾರಿನವರ ಎಲ್ಲ ವಿಚಾರಗಳನ್ನು ಒಂದೆಡೆ ಕಲೆ ಹಾಕಿ ನಂತರ ದೊರೆತಿರುವ ವಿಚಾರಗಳಿಂದ ಆ ಒಂದು ಕುಟುಂಬ ಆರೋಗ್ಯವಾಗಿದೆಯಾ, ಆ ಕುಟುಂಬದಲ್ಲಿ ಮುಂದೆ ಬರುವಂತಹ ಕಾಯಿಲೆಗಳು ಯಾವುದು, ಸಾಧ್ಯತೆ ಏನು ಇತ್ಯಾದಿ ವಿಚಾರಗಳನ್ನು ನಾವು ನೋಡಬಹುದಾಗಿದೆ. ಹಾಗಾದರೆ ಈ ಪೆಡಿಗ್ರಿ ಅನಾಲಿಸಿಸ್ ಅಥವಾ ವಂಶವೃಕ್ಷದಿಂದ ಏನು ಪ್ರಯೋಜನ ಅಂತ ನಾವು ನೋಡೋದಾದರೆ, ಆ ಒಂದು ಕುಟುಂಬದಲ್ಲಿರುವಂತಹ 3 ತಲೆಮಾರಿನಿಂದ ಕುಟುಂಬದಲ್ಲಿ ಬಂದಿರುವಂತಹ ಕಾಯಿಲೆಗಳನ್ನು ನಾವು ನೋಡ್ತಾ ಬರಬಹುದು. ಪೆಡಿಗ್ರಿ ಚಾರ್ಟನ್ನು ನಾವು ಮಾಡಿದಾಗ ಅಥವಾ ಪೆಡಿಗ್ರಿ ಅನಾಲಿಸಿಸನ್ನು ನಾವು ಮಾಡಿದಾಗ ಆ ಕಾಯಿಲೆಯಲ್ಲಿ ಆ ಒಂದು ಕುಟುಂಬದಲ್ಲಿ ಯಾವ ಕಾಯಿಲೆ ಇದೆ, ಅದು ಹೆಚ್ಚು ಒಂದು ಡಾಮಿನೆಂಟ್ ಆಗಿದೆ, ಪ್ರಾಮುಖ್ಯತೆಯನ್ನು ಹೊಂದಿದೆ, ಅದು ತಂದೆ ಕಡೆಯಿಂದ ಬಂದಿರುವಂತಹದ ಅಥವಾ ತಾಯಿ ಕಡೆಯಿಂದ ಬಂದಿರುವಂತಹದ ಅಂತ ನಾವು ನೋಡಬಹುದು. ಪೆಡಿಗ್ರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಟ್ ಇಸ್ ಅ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಈ ಡಯಾಗ್ರಾಮ್ಗಳ ಮುಖಾಂತರ ಇಡೀ ಒಂದು ಕುಟುಂಬದ ಚಿತ್ರಣವನ್ನು ನೀಡುವಂತಹದ್ದು ಅಂತ. ಇದರಿಂದ ದೊರಕುವ ಮಾಹಿತಿ ಏನಂತಂದರೆ, ಪ್ಯಾಟ್ರನ್ ಆಫ್ ಇನ್ಹೆರಿಟೆನ್ಸ್, ಯಾವ ರೀತಿಯಲ್ಲಿ ಅಲ್ಲಿ ಒಂದು ತಲೆಮಾರಿನಿಂದ ಆ ಒಂದು ಜೆನೆಟಿಕ್ ಕ್ಯಾರೆಕ್ಟರ್ ಅಥವಾ ಟ್ರೇಟ್ ಅಥವಾ ಗುಣಗಳು ಮತ್ತೊಂದು ತಲೆಮಾರಿಗೆ ವರ್ಗಾವಣೆಯಾಗಿದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಈ ಪೆಡಿಗ್ರಿಯನ್ನು ನೋಡಿಕೊಂಡು ನಾವು ಕೆಲವೊಂದು ರೀತಿಯ ಮಾದರಿಯ ವರ್ಗಾವಣೆಯನ್ನು ಗುರುತಿಸಬಹುದು. ಮೊದಲನೆಯದ್ದು ಆಟೋಸೋಮಲ್ ಪ್ರಬಲತೆ ಅಂತ ಕರಿತೀವಿ. ಮನುಷ್ಯನಲ್ಲಿ 2 ಥರದ ವರ್ಣತಂತುಗಳಿವೆ. ಒಂದು ಕಾಯವರ್ಣತಂತುಗಳು, ಮತ್ತೊಂದು ಲಿಂಗ ನಿರ್ಧರಿಸುವ ವರ್ಣತಂತುಗಳು. ಮನುಷ್ಯನ ಒಟ್ಟು ವರ್ಣತಂತುಗಳ ಸಂಖ್ಯೆ 46. ಅದರಲ್ಲಿ 44 ಕಾಯವರ್ಣತಂತುಗಳು. ಇವುಗಳ ಪ್ರಮುಖ ಕೆಲಸ ದೇಹದ ಪ್ರತಿಯೊಂದು ಎಲ್ಲ ರೀತಿಯ ಕಾರ್ಯದ ನಿರ್ವಹಣೆ. ಲಿಂಗ ನಿರ್ಧರಿಸುವ ವರ್ಣತಂತುಗಳು 2. ಅದು XX ಹೆಂಗಸರಲ್ಲಿ, XY ಗಂಡಸರಲ್ಲಿ. ಇವುಗಳ ಮುಖ್ಯ ಕೆಲಸ ಏನು ಅಂತ ಅಂದರೆ, ಮುಖ್ಯವಾಗಿ ಫಲವತ್ತತೆಯನ್ನು ನೋಡಿಕೊಳ್ಳೋದು. ಅದು ವೈವರ್ಣತಂತುವಿನ ಬಹಳ ಪ್ರಮುಖ ಕೆಲಸ. ಒಂದು ಪುರುಷನ ಏನು ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂತ ಹದಿಹರೆಯದಲ್ಲಿ ಕಂಡುಬರುವಂತಹ ಗುಣಗಳಿರುತ್ತೆ. ಅದು ವೀರ್ಯಾಣುಗಳ ಉತ್ಪಾದನೆ, ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳ ಉತ್ಪಾದನೆ, ಈ ಥರದ್ದು ಅಂದರೆ ಫಲವತ್ತತೆಗೆ ಸಂಬಂಧಿಸಿದಂತಹದ್ದು. ಆದರೆ ಎಕ್ಸ್ ವರ್ಣತಂತು ಮೆದುಳಿನ ಬೆಳವಣಿಗೆ ಆಗ್ಬೋದು, ಇಮ್ಯುನಿಟಿಗಾಗಿರಬಹುದು, ಮತ್ತು ದೇಹದ ಕೆಲವೊಂದು ಮೆಟಬಾಲಿಕ್ ಆ್ಯಕ್ಟಿವಿಟಿಗಳು ಅದನ್ನೂ ಸಹ ಅದು ನಿರ್ವಹಣೆ ಮಾಡುತ್ತೆ. ಒಂದು ಲಿಂಗ ನಿರ್ಧರಿಸುವುದರ ಜೊತೆಯಲ್ಲಿ ಇದನ್ನೂ ಸಹ ನಿರ್ವಹಿಸುವಂತಹ ಹೆಚ್ಚುವರಿ ಕೆಲಸವನ್ನು ಈ ಎಕ್ಸ್ ವರ್ಣತಂತು ಮಾಡುತ್ತೆ. ಹಾಗಾಗಿ ಇವುಗಳಲ್ಲಿ ಯಾವ ಕಾಯಿಲೆ ಅಥವಾ ಯಾವ ಗುಣ ಯಾವ ಮಾದರಿಯಲ್ಲಿ ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬಂದಿದೆ ಅಂತ ನಾವು ನೋಡೋದಾದರೆ, ಮೊದಲನೆಯ ವಿಧಾನ ಅಥವಾ ಮೊದಲನೆಯ ವರ್ಗೀಕರಣ ಯಾವುದು ಅಂದರೆ ಆಟೋಸೋಮಲ್ ಪ್ರಬಲತೆ ಅಂತ ಕರಿತೀವಿ. ಇಲ್ಲಿ ಒಂದೇ ಒಂದು ಜೀನಿನ ರೂಪಾಂತರವು ಪ್ರತಿಯೊಂದು ತಲೆಮಾರಿನಲ್ಲೂ ಕಾಣಿಸ್ಕೊಳ್ತಾ ಬರುತ್ತೆ. ನೀವು 3 ತಲೆಮಾರುಗಳನ್ನು ಅದನ್ನು ರೋಮನ್ ಲೆಟರಲ್ಲಿ 1, 2, 3, 4 ಅಂತ ರೋಮನ್ ಲೆಟರಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಜನರನ್ನು ಅರಬಿಕ್ ಲೆಟರ್ಸ್ ನಂಬರ್ಗಳನ್ನು ಹಾಕ್ತೀವಿ, 1, 2, 3, 4 ಅಂತೇಳಿ ಅದನ್ನು ನಾವು ಗುರುತು ಮಾಡ್ತೀವಿ. ಇಲ್ಲಿ ಆ ಪೆಡಿಗ್ರಿ ನೋಡಿದಾಗ ಆ ಕುಟುಂಬದಲ್ಲಿ ಯಾವ ಮಾದರಿಯ ಒಂದು ಜೆನೆಟಿಕ್ ಡಿಸಾರ್ಡರ್ ಕಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಕುಟುಂಬದಲ್ಲಿ ಎಲ್ಲ ಜನರೇಷನ್ನಲ್ಲೂ, ಮೊದಲನೇ ಜನರೇಷನ್ನು, 2 ಜನರೇಷನ್ನು, 3ನೇ ಜನರೇಷನ್ನಲ್ಲೂ ಆ ಕಾಯಿಲೆ ಕಂಡು ಬಂದರೆ ಅದನ್ನು ಆಟೋಸೋಮಲ್ ಪ್ರಬಲತೆ ಅಂತ ನಾವು ಕರಿತೀವಿ. ನಂತರ ಯಾವುದೋ ಒಂದು ಕಾಯಿಲೆ ಕುಟುಂಬದಲ್ಲಿದೆ, ಅದು ಎಲ್ಲ ತಲೆಮಾರಿನಲ್ಲೂ ಕಾಣಿಸ್ಕೊತಾ ಇಲ್ಲ, ಅದು ಒಂದು ಜನರೇಷನ್ನ ಸ್ಕಿಪ್ ಮಾಡ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ಅದಕ್ಕೆ ಮುಖ್ಯ ಕಾರಣ ಆಟೋಸೋಮಲ್ ದುರ್ಬಲತೆ ಅಂತ ಕರಿಬೋದು, ಅಪ್ರಬಲತೆ ಅಂತ. ಅಂದರೆ ಮೊದಲನೇದು ಆಟೋಸೋಮಲ್ ಪ್ರಬಲತೆ ಎಲ್ಲ ಜನರೇಷನ್ನಲ್ಲೂ ಕಾಣಿಸ್ತಾ ಇದೆ, ಕೆಲವೊಂದು ಜನರೇಷನ್ ಸ್ಕಿಪ್ ಮಾಡಿದ್ರೆ ಆಟೋಸೋಮಲ್ ದುರ್ಬಲತೆ ಅಂತ. ಅಂದರೆ ಈ ಕಾಯಿಲೆ ಏನಾದರೂ ಕಂಡು ಬರಬೇಕಾದ್ರೆ ತಂದೆಯಲ್ಲೂ ಒಂದು ಮ್ಯೂಟೇಷನ್ ಆಗಿರಬೇಕು, ತಾಯಿಯಲ್ಲೂ ಮ್ಯೂಟೇಷನ್ ಆಗಿರಬೇಕು. ಆದರೆ ಆಟೋಸೋಮಲ್ ಪ್ರಬಲತೆಯಲ್ಲಿ ತಂದೆಯಲ್ಲಿ ಒಂದು ಮ್ಯೂಟೇಷನ್ ಆದರೂ ಸಾಕು, ಅಥವಾ ತಾಯಿಯಲ್ಲಿ ಒಂದು ಮ್ಯೂಟೇಷನ್ ಆದರೂ ಸಾಕು, ಮಕ್ಕಳಿಗೆ ಅದು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ
ಮಕ್ಕಳಿಗೆ ಕಾಯಿಲೆ ಯಾವ ಮಾದರಿಯಲ್ಲಿ ಬಂದಿದೆ ಅಂತ ನಾವು ತಿಳ್ಕೋಬೇಕು ಅಂತಂದರೆ ಈ ವಂಶಾವಳಿ ಅಥವಾ ವಂಶವೃಕ್ಷ ಅಂತ ಏನಿದೆ ಅದು ಬಹಳ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ. ಇದರ ಜೊತೆಯಲ್ಲಿ ಬರೀ ಹೆಣ್ಣು ಮಕ್ಕಳಿಗೆ ಕಾಯಿಲೆ ಏನಾದರೂ, ಹೆಣ್ಣು ಮಕ್ಕಳು ಆರೋಗ್ಯವಾಗಿದ್ದರೆ ಗಂಡು ಮಕ್ಕಳಿಗೆ ಕಾಯಿಲೆ ಇದೆ ಅಂತ ಪಕ್ಷದಲ್ಲಿ ಅದು ಎಕ್ಸ್ ವರ್ಣತಂತುವಿನಿಂದ ಬಂದಿರುವಂತಹ ಕಾಯಿಲೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಏನಾದರೂ ರೂಪಾಂತರ ಆದರೆ, ಹೆಣ್ಣು ಮಕ್ಕಳಲ್ಲಿ 2 ಎಕ್ಸ್ ಇದೆ, ಒಂದಕ್ಕೆ ರೂಪಾಂತರ ಆಗಿದೆ, ಒಂದು ಚೆನ್ನಾಗಿದೆ, ಹಾಗಾಗಿ ಅವರು ನೋಡೋಕ್ಕೆ ಆರೋಗ್ಯವಂತರಾಗಿದ್ದಾರೆ. ಅವರು ಜನ್ಮ ನೀಡುವ ಗಂಡು ಮಕ್ಕಳಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ನಾವು ಈ ವಂಶಾವಳಿ ಅಥವಾ ವಂಶವೃಕ್ಷದಿಂದನೇ ಕಂಡುಹಿಡಿಯಬಹುದಾಗಿದೆ. ಅದೇ ರೀತಿ ಕೆಲವೊಂದು ಗುಣಗಳು ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಬರುವಂಥದ್ದನ್ನು ನಾವು ವೈ ವರ್ಣತಂತುವಿನಿಂದ ಬರುವಂತಹ ವರ್ಗಾವಣೆ ಅಂತ ಕರಿತೀವಿ. ಹಾಗಾಗಿ ಒಂದು ಕುಟುಂಬದಲ್ಲಿ ಯಾವ ರೀತಿ ಕಾಯಿಲೆಗಳು ಇದೆ, ಕುಟುಂಬದಲ್ಲಿ ಸಾವು ನೋವುಗಳು ಯಾವ ರೀತಿಯಾಗಿದೆ, ಕುಟುಂಬದ ಇತರ ಸದಸ್ಯರಿಗೆ ಕಾಯಿಲೆ ಬರುವ ಸಾಧ್ಯತೆ ಎಷ್ಟು ಅನ್ನೋದನ್ನು ನಾವೆಲ್ಲ ನೋಡಬೇಕು ಅಂತಂದರೆ ಈ ವಂಶಾವಳಿ ಅಥವಾ ವಂಶವೃಕ್ಷ ಅಂತ ಏನಿದೆ ಅದು ಅತ್ಯಂತ ಪ್ರಮುಖವಾದುದು. ನಾವು ಯಾವುದೇ ರೀತಿಯ ಜೆನೆಟಿಕ್ ಟೆಸ್ಟ್ ಅಂತ ಅಂತೀವಲ್ಲ, ಆ ಜೆನೆಟಿಕ್ ಟೆಸ್ಟ್ಗಳನ್ನು, ಪರೀಕ್ಷೆಗಳನ್ನು ಮಾಡುವುದಕ್ಕೆ ಮೊದಲು ಈ ಪೆಡಿಗ್ರಿ ಅಥವಾ ವಂಶಾವಳಿಯನ್ನು ನಾವು ಬರೆಯಲೇಬೇಕು. ಅದರಿಂದನೇ ನಮಗೆ ಗೊತ್ತಾಗೋಗುತ್ತೆ ಇದು ಯಾವ ಮಾದರಿಯ ಕಾಯಿಲೆ ಅಂತ ನಮಗೆ ಗೊತ್ತಾಗುತ್ತೆ. ಇದು ಸಿಂಗಲ್ ಜೀನ್ ಡಿಸಾರ್ಡರಾ, ಬಹುವಿಧದ ಅಸ್ವಸ್ಥತೆನಾ, ಅಥವಾ ಮೈಟೊಕಾಂಡ್ರಿಯಲ್ ಕಾಯಿಲೆನಾ, ಅಥವಾ ಇದು ವರ್ಣತಂತುವಿನ ಕಾಯಿಲೆ, ಎಲ್ಲ ನಮಗೆ ಅಲ್ಲೇ ಗೊತ್ತಾಗೋಗುತ್ತೆ ಆ ಚಾರ್ಟನ್ನು ಬರೆದ ತಕ್ಷಣ. ಅದರ ಜೊತೆಯಲ್ಲಿ ಇದು ಕುಟುಂಬದಲ್ಲಿ ಯಾರಿಗೆ ಎಷ್ಟರ ಮಟ್ಟಿಗೆ ಇದಿದೆ, ಪ್ರಾಬಬಿಲಿಟಿ, ಆ ಪೆನಿಟ್ರೆನ್ಸು, ಅದು ಹೇಗೆ ಆ ಕಾಯಿಲೆ ಹರಡಿದೆ ಅನ್ನುವುದು ಸಹ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಕುಟುಂಬದಲ್ಲಿ ನಾವು ಈ ವಂಶಾವಳಿಯನ್ನು ಬರೆದಾಗ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಆ ಕುಟುಂಬದಲ್ಲಿ ಕ್ಯಾನ್ಸರ್ ಕಾಯಿಲೆಯ ಪತ್ತೆಯಾಗಿತ್ತು. ಬಹಳಷ್ಟು ಹೆಣ್ಣು ಮಕ್ಕಳು ಸ್ತನ ಕ್ಯಾನ್ಸರು, ಒವೇರಿಯನ್ ಕ್ಯಾನ್ಸರು, ಗರ್ಭಕಂಠದ ಕ್ಯಾನ್ಸರು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಈ ಥರದ ಹಲವಾರು ಕ್ಯಾನ್ಸರ್ಗಳಿಂದ ಕುಟುಂಬದ ಹಲವು ಸದಸ್ಯರು ಮರಣವನ್ನು ಅಪ್ಪಿದ್ರು ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಈ ಒಂದು ವಂಶಾವಳಿಯನ್ನು ಬರೆದಾಗ ನಮಗೆ ಗೊತ್ತಾಗುವ ವಿಚಾರ ಏನಂದರೆ, ಇದು ಆಲ್ರೆಡಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಈ ಜೀನ್ನ ರೂಪಾಂತರ ವರ್ಗಾವಣೆ ಆಗ್ತಾ ಬಂದಿದೆ. ಹಾಗಾಗಿ ಎಲ್ಲರಿಗೂ ಈ ಒಂದು ತಲೆಮಾರಿನ ಹಲವಾರು ತಲೆಮಾರುಗಳಲ್ಲಿ ಬಹಳಷ್ಟು ಜನ ಇದಕ್ಕೆ ತುತ್ತಾಗಿದ್ದಾರೆ. ಹಾಗಾಗಿ ಈಗ ಬದುಕಿರುವ ಆರೋಗ್ಯವಂತರಾಗಿರುವ ಮಹಿಳೆಯರಿಗೂ ಸಹ ಮುಂದೊಂದು ದಿನದಲ್ಲಿ ಈ ಒಂದು ಕ್ಯಾನ್ಸರ್ ಕಾಯಿಲೆ ತಗುಲಬಹುದಾದ ಸಾಧ್ಯತೆ ಬೇರೆಯವರಿಗೆ ಹೋಲಿಸಿದರೆ ಹೆಚ್ಚು. ಇವರಿಗೆ ರಿಸ್ಕ್ ಫ್ಯಾಕ್ಟರ್ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗಿರೋದ್ರಿಂದ ಇವರು 30-35 ವರ್ಷ ಕಳೆದ ನಂತರ ಪ್ರತಿ ವರ್ಷ ಇಡೀ ದೇಹದಲ್ಲಿ ಮಾಸ್ಟರ್ ಚೆಕಪ್ ಅಂತ ನಾವು ಏನು ಮಾಡ್ತೀವಿ ಅಂಥ ಪರೀಕ್ಷೆಗಳಿಗೆ ಒಳಪಡಬೇಕಾಗುತ್ತೆ. ಗರ್ಭಕಂಠ ಆಗಿರ್ಬೋದು, ದೇಹದ ಒಳ ಜನನೇಂದ್ರಿಯಗಳಾಗಿರ್ಬೋದು, ಅಂಗಾಂಗಗಳಾಗಿರ್ಬೋದು, ಅಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ ಅನ್ನುವುದನ್ನು ಅವರು ಪರೀಕ್ಷೆಗಳ ಮುಖಾಂತರ, ಅಲ್ಟ್ರಾಸೊನೋಗ್ರಫಿ ಆಗ್ಬೋದು, ಎಕ್ಸ್ರೇ ಆಗ್ಬೋದು, MRI ಆಗ್ಬೋದು, ಬೇರೆ ಬೇರೆ ಥರದ್ದು ಅಂದರೆ ಆ ಅಂಗಾಂಗಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು, ರಕ್ತದ ಪರೀಕ್ಷೆಗಳಾಗಿರ್ಬೋದು ಇವುಗಳನ್ನು ಮಾಡಿಸ್ಕೊಂಡು ಅವರಿಗೆ ಯಾವುದೇ ರೀತಿಯ ಕ್ಯಾನ್ಸರ್ ಸೋಂಕು ಇಲ್ಲ ಅನ್ನುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಕಾರಣ, ಬೇರೆಯವರಿಗೆ ಹೋಲಿಸಿದರೆ ಈ ಕುಟುಂಬದಲ್ಲಿ ಕ್ಯಾನ್ಸರ್ನಿಂದ ಬಹಳಷ್ಟು ಜನ ಬಳಲಿದ್ದಾರೆ ಮತ್ತು ಬಹಳಷ್ಟು ಜನ ಮರಣವನ್ನು ಹೊಂದಿರೋದ್ರಿಂದ ಆರೋಗ್ಯವಂತರಾಗಿರುವ ಮುಂದಿನ ತಲೆಮಾರಿನವರಿಗೂ ಈ ಕಾಯಿಲೆ ಬರುವ ಸಾಧ್ಯತೆ ಇರೋದರಿಂದ, ಏಕೆಂದರೆ ಕೆಲವೊಂದು ಮ್ಯೂಟೇಷನ್ಗಳು BRCA1, BRCA2 ಅನ್ನುವ ಮ್ಯೂಟೇಷನ್ಗಳು, ಜೀನ್ಗಳಲ್ಲಾಗುವ ರೂಪಾಂತರಗಳು ಮುಂದಿನ ಜನರೇಷನ್ಗೆ ವರ್ಗಾವಣೆಯಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಅವರು ಮುನ್ನೆಚ್ಚರಿಕೆಯಾಗಿ ಈ ಪೆಡಿಗ್ರಿ ಅಥವಾ ವಂಶಾವಳಿಯ ಮುಖಾಂತರ ತಮಗೆ ಮುಂದೊಂದು ದಿನ ಆಗಬಹುದಾದ ತೊಂದರೆಗಳನ್ನು ಇವತ್ತೇ ತಿಳಿದುಕೊಂಡು ಅದಕ್ಕೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡರೆ ಖಂಡಿತವಾಗಿಯೂ ಅವರಿಗೆ ಮುಂದೆ ಅವರು ಅನಾರೋಗ್ಯಕ್ಕೆ ತುತ್ತಾಗುವುದು ತಡೆಯಬಹುದು. ಹಾಗಾಗಿ ಇದೊಂದು ಅತ್ಯಂತ ಸುಲಭದ ವಿಧಾನ ಅಂತಲೇ ಕರಿಬೋದು. ಇದು ನಾವು ಯಾವುದೇ ರೀತಿಯ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಕರಿತೀವಲ್ಲ, ಅಥವಾ ಜೆನೆಟಿಕ್ ಡಯಾಗ್ನೋಸಿಸ್, ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅನ್ನೋದು ಬಹಳ ಉತ್ಕೃಷ್ಟವಾದ ಪರೀಕ್ಷೆಗಳು. ಅದೆಲ್ಲ ಪರೀಕ್ಷೆ ಮಾಡುವುದಕ್ಕೆ ಮೊದಲೇ ನಾವು ಈ ಪೆಡಿಗ್ರಿ ಅಥವಾ ವಂಶಾವಳಿಯನ್ನು ಬರೆದು
ಏನೇನು ಸಾಧ್ಯತೆಗಳಿದೆ, ಕುಟುಂಬದ ಎಷ್ಟು ಜನರಿಗೆ ಈ ಥರ ತೊಂದರೆಗಳು ಬಂದಿದೆ, ಗಂಡಸರಿಗೆ ಇದೆಯಾ, ಹೆಂಗಸರಲ್ಲಿ ಇದೆಯಾ, ಅಥವಾ ಯಾರು ಇದಕ್ಕೆ ಹೆಚ್ಚಾಗಿ ತುತ್ತಾಗಿದ್ದಾರೆ, ಯಾವ ವಯಸ್ಸಿನವರು ಹೆಚ್ಚಾಗಿ ತುತ್ತಾಗಿದ್ದಾರೆ, ಈ ರೀತಿಯ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿಕೊಂಡ ಪಕ್ಷದಲ್ಲಿ ನಾವು ಮುಂದಿನ ದಿನದಲ್ಲಿ ಈ ಕಾಯಿಲೆಗಳು, ಆ ಕುಟುಂಬದಲ್ಲಿ ಇರಬಹುದಾದಂಥ ಕಾಯಿಲೆಗಳು ಏನಿದೆ ಅದರಿಂದ ಯಾವ ರೀತಿ ಮುಕ್ತಿ ಪಡೆಯಬಹುದು ಅನ್ನುವುದನ್ನು ನಾವು ನೋಡಬಹುದು. ಇಲ್ಲಿ ಬಹಳ ಮುಖ್ಯವಾಗಿ ಬಹುವಿಧದ ಅಸ್ವಸ್ಥತೆಗಳಾದ ಮಧುಮೇಹ ಆಗ್ಬೋದು, ಬುಜ್ಜುತನ ಆಗ್ಬೋದು, ಹಾರ್ಮೋನುಗಳ ವ್ಯತ್ಯಾಸ ಆಗ್ಬೋದು, ಥೈರಾಯ್ಡ್ ತೊಂದರೆ ಆಗ್ಬೋದು, PCODಗಳು, ಬಂಜೆತನ, ಕ್ಯಾನ್ಸರ್ಗಳಾಗಿರಬಹುದು, ಅಲ್ಝೈಮರ್, ಕುಟುಂಬದ ಬಹಳಷ್ಟು ಜನಕ್ಕೆ ಈ ಮರೆಗುಳಿತನ ಬಂದಿದೆ ಅಂದರೆ ಇತರರಿಗೂ ಬರುವ ಸಾಧ್ಯತೆ ಇದೆ. ಹಾಗಾಗಿ ಅವರು ಜಿನೋಮ್ ಟೆಸ್ಟ್ ಮಾಡಿಸ್ಬೋದು, ಇಲ್ಲ ಮೊದಲೇ ಅದಕ್ಕೆ ಪ್ರಿಕಾಷನರಿ ಮೆಷರ್ ಅಂದರೆ ನಮ್ಮ ನರಕೋಶಗಳು ಹಾಳಾಗದೇ ಇದ್ದ ಹಾಗೆ ಯಾವ ರೀತಿಯ ಔಷಧೋಪಚಾರಗಳು, ಯಾವ ರೀತಿಯ ಮುನ್ನೆಚ್ಚರಿಕೆ ನಾವು ತೆಗೆದುಕೊಳ್ಬೇಕು ಅದನ್ನೆಲ್ಲ ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಿಯೂ ಮುಂದೊದಗಬಹುದಾದ ಅಪಾಯಗಳನ್ನು ಇವತ್ತೇ ಗುರುತಿಸಿ ಅದಕ್ಕೆ ಪೂರಕವಾದ ಔಷಧೋಪಚಾರಗಳನ್ನು ನಾವು ನಡೆಸ್ಬೋದು. ಹಾಗಾಗಿ ವಂಶಾವಳಿ ಅಥವಾ ವಂಶವೃಕ್ಷ ಅನ್ನೋದು ಅತ್ಯಂತ ಸುಲಭದ ಒಂದು ಕ್ರಿಯೆಯಾಗಿದೆ. ಇದರಿಂದ ದೊರಕುವ ಮಾಹಿತಿ ಇದೆಯಲ್ಲ, ಅದು ಮುಂದಿನ ದಿನ ನಮಗೆ ಒಂದು ದಾರಿದೀಪ ಅನ್ಬೋದು. ಮುಂದೆ ನಾವು ಯಾವ ರೀತಿ ಪರೀಕ್ಷೆಗಳನ್ನು ಮಾಡಿಸ್ಬೇಕು, ಏನು ಪರೀಕ್ಷೆ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು, ಈ ಎಲ್ಲ ಮಾಹಿತಿಯನ್ನು ನಮಗೆ ದೊರಕಿಸಿಕೊಡೋದು ವಂಶಾವಳಿ. ಇದನ್ನು ಒಂದು ನಿಗದಿತ ಒಂದು ಚಿಹ್ನೆಗಳ ಮುಖಾಂತರ ನಾವು ಬರಿತೀವಿ. ಉದಾಹರಣೆಗೆ ಪುರುಷ ಅಂತಂದರೆ ಅದು ಒಂದು ಸ್ಕ್ವಯರ್ ಥರ ಇರುತ್ತೆ, ಅದೇ ಥರ ಮಹಿಳೆ ಅಂದರೆ ಒಂದು ಸರ್ಕಲ್ ಥರ ಇರುತ್ತೆ. ನಂತರ ಮದುವೆ ಆಗಿದೆ ಅನ್ನೋದಕ್ಕೆ ಇವರಿಬ್ಬರ ಮಧ್ಯೆ ಒಂದು ಲೈನ್ನ ಕನೆಕ್ಟ್ ಮಾಡ್ತೀವಿ. ಸಂಬಂಧದಲ್ಲಿ ಮದುವೆ ಆದರೆ ಅಂದರೆ ಡಬಲ್ ಲೈನು, 2 ಲೈನ್ಗಳು, 2 ರೇಖೆಗಳನ್ನು ಹಾಕ್ತೀವಿ. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಕನ್ಸಾಗಿನಸ್ ಮ್ಯಾರೇಜ್ ಅಥವಾ ರಕ್ತ ಸಂಬಂಧದಲ್ಲಿ ವಿವಾಹ ಆಗಿದ್ದಾರೆ. ಆ ಥರ ಬೇಕಾದಷ್ಟು ಚಿಹ್ನೆಗಳಿದೆ. ಆ ಚಿಹ್ನೆಗಳ ಮುಖಾಂತರ ಈ ಒಂದು ಚಿತ್ರಗಳನ್ನು ಬಿಡಿಸಿ ನಾವು ಆ ಚಿತ್ರಗಳ ಆಧಾರದ ಮೇಲೆ ಇತರ ಪರೀಕ್ಷೆಗಳನ್ನು, ಇತರ ತಳಿ ವಿಜ್ಞಾನದ ಪರೀಕ್ಷೆಗಳನ್ನು ನಾವು ನಡೆಸ್ಬೋದು. ಇದು ಇಂದಿನ ಒಂದು ನಾಲೆಡ್ಜು, ಜ್ಞಾನ ಅಲ್ಲ. ಬಹಳ ಹಿಂದೆಯೇ ರಾಜ ಮಹಾರಾಜರು ಅವರ ಒಂದು ವಂಶಾವಳಿಯನ್ನು ಬರೆದಿಡ್ತಾ ಇದ್ದರು. ಯಾವ ರಾಜ ಬಲಿಷ್ಠನಾಗಿದ್ದಾನೆ, ಅವನ ಮಗ ಹೇಗಿದ್ದಾನೆ, ಅವನ ಮೊಮ್ಮಗ ಹೇಗಿದ್ದಾನೆ, ಅವನಿಗೆ ಆರೋಗ್ಯ ಹೇಗಿದೆ, ಅವನ ಕ್ವಾಲಿಟೀಸ್ ಹೇಗಿದೆ, ಇದನ್ನೂ ಸಹ ಅವರು ದಾಖಲೆ ಮಾಡ್ತಾಯಿದ್ರು. ಮತ್ತು ಆ ಒಂದು ಏನು ಗುಣಗಳು ಬೇರೆ ಕಡೆ ಸೋರಿಕೆ ಆಗದ ಹಾಗೆ ಬರೀ ರಾಜ ಕುಟುಂಬದಲ್ಲೇ ಮದುವೆ ಮಾಡುವಂತಹ ಪದ್ಧತಿನೂ ಸಹ ಇತ್ತು. ಹಾಗಾಗಿ ಇದೆಲ್ಲ ನಮ್ಮ ಹಿರಿಯರು ಮೊದಲೇ ಮಾಡಿರುವಂತಹ ಕೆಲವೊಂದು ಆಚರಣೆಯಲ್ಲಿದ್ದಂಥ ಸಂಗತಿಗಳಾದರೂ ಇದಕ್ಕೊಂದು ವೈಜ್ಞಾನಿಕ ದೃಷ್ಟಿಕೋನದ ಅವಶ್ಯಕತೆ ಇರೋದರಿಂದ ಇಂದು ಪೆಡಿಗ್ರಿ ಅನಾಲಿಸಿಸ್ ಅಂತ ಏನಂತೀವಿ, ಅದು ತಳಿ ವಿಜ್ಞಾನದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ನಮಸ್ಕಾರ.